ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದರೆ ಬರೋವಾಗ ನಿಮ್ಗೊಂದು ಸರ್ಪ್ರೈಸ್ ಇದ್ದೇ ಇರುತ್ತೆ. ಹೌದಾ? ಏನು ಸರ್ಪ್ರೈಸ್? ಅದಕ್ಕೆ ಹೇಳಕ್ಕಾಗಲ್ಲ. ಅದನ್ನ ನಾನು ಗುರಿ ಅನ್ಕೊಳ್ಳಿ. ಆ ಗುರಿ ತಲುಪದ ಮೇಲೆ ನಾನು ಬರೋದು. ಬಂದಾಗ ನೀವೇ ಮನೆ ಮುಂದೆ ಆಸಿ ತಟ್ಟೆ ಇಟ್ಕೊಂಡು ಕಾಯ್ತಾ ಇರ್ತೀರ, ನೋಡ್ತಾ ಇರಿ. ಯಾರ ಜೊತೆನೋ ಬರ್ತೀಯಾ ಅಂತ. ಹಲೋ ಚಿರು. ಹಲೋ 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 ಅತ್ಗೆ. ಹಲೋ ಹಲೋ ಕೇಳಿಸ್ತಲ್ಲ ಅತ್ಗೆ, ಆಮೇಲೆ ಮಾಡ್ತೀನಿ. ಪಾಪ ತುಂಬಾನೇ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಕಾಣುತ್ತೆ. ಹೋಗ್ಲಿ ಬಿಡಿ. ಆದ್ರೆ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳ್ದ. ಮೋಸ್ಟ್ಲಿ ದೇಶನ್ನ ಅವನ ಜೊತೆ ಕರ್ಕೊಂಡ್ ಬರೋದೇ ಸರ್ಪ್ರೈಸ್ ಇರ್ಬೋದಾ? ಸೌಂದರ್ಯ, ಅದ್ಯಾವ ಡಾಕ್ಯುಮೆಂಟ್ಸ್ ಚಿರು ಬಂದು ಸೈನ್ ಹಾಕ್ಬೇಕಾಗಿರೋದು? ಸದ್ಯದಲ್ಲೇ ಚಿರು ಇಂಥ ದೀಪಂಗೆ ಡಿವೋರ್ಸ್ ಕೊಡಿಸ್ತಾರೆ. ಸೌಂದರ್ಯ, ನಿನ್ನ ಆಸೆ ನಿಜವಾಗ್ಲೂ ಈಡೇರುತ್ತಾ? ಕಂದ ಮೂರ್ತಿ, ಇವನು ನಿನ್ ಮೊಮ್ಮಗನ? ನನ್ನ ಮೊಮ್ಮಗ. ಅಲ್ಲಪ್ಪ, ಗಾಬರಿಯಿಂದ ಓಡ್ ಬರ್ತಾ ಇದ್ದ. ಇವನ್ನ ಬಿಟ್ಟು ನೀನೆಲ್ಲಿ ಹೋಗಿದ್ದೆ? ಬಾಯಾರಿಕೆ ಆಗಿತ್ತು ಅಂತ ಸ್ವಲ್ಪ ನೀರ್ ಕುಡಿಯೋಣಂತ ಹೋಟ್ಲಿಗೆ ಹೋಗಿದ್ದೆ. ನಾನು ವಾಪಸ್ ಬರೋಷ್ಟಿಗೆ ಇವನು ಕಾಣ್ಲೇ ಇಲ್ಲಪ್ಪ. ಮಗು ಹತ್ರ ಯಾರು ಏನು ಎತ್ತ ಅಂತ ವಿಚಾರಿಸೋಕ್ ಟ್ರೈ ಮಾಡಿದೆ, ಆದ್ರೆ ಎಲ್ಲದಕ್ಕೂ ಗೊತ್ತಿಲ್ಲ ಅಂತಿದ್ದ. ಪಾಪ ಮಗು ತುಂಬಾ ಭಯ ಪಡ್ಕೊಂಡ್ಬಿಟ್ಟಿದೆ. ಒಂದು ಕ್ಷಣ ನನ್ನ ಜೀವನೇ ಹೋದಂಗ ಆಗ್ಬಿಟ್ಟಿತ್ತಲ್ಲಪ್ಪ. ನನ್ ಮೊಮ್ಮಗ ಬಿಟ್ಟು ಸ್ವಲ್ಪ ಇರ್ಲಿಕ್ಕೆ ಆಗಲ್ಲ. ಹಾಗಿದ್ಮೇಲೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಲ್ಲ. ಈಗ ಈ ಸಿಟಿನಲ್ಲಿ ಮಕ್ಕಳ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು. ಹೌದು ಮೂರ್ತಿ, ನೀನ್ ಯಾವಾಗ ಈ ಏರಿಯಾಕ್ಕೆ ಶಿಫ್ಟ್ ಆಗಿದ್ದು? ಸ್ವಲ್ಪ ದಿನ ಆಯ್ತು. ನನ್ ಮಗ ಸೊಸೆ ಫಾರಿನ್ ಇದ್ದಾರೆ, ಅದಕ್ಕೋಸ್ಕರನೇ ನಮ್ಮ ಮೊಮ್ಮಗನ್ ನಾವು ನೋಡ್ಕೊಳ್ತಾ ಇದ್ದೀವಿ. ರಾಜಶೇಖರ್, ನಿಮಗೆ ಎಷ್ಟು ಜನ ಮೊಮ್ಮಕ್ಕಳು? ಸದ್ಯಕ್ಕೆ ಮೊಮ್ಮಕ್ಕಳಿಲ್ಲ. 3 ಜನ ಮಕ್ಕಳಲ್ವಾ? ಹೌದು. ನಿನ್ ಮೊದಲೇ ಮಗನ್ ಮದುವೆ ಆಗಿ ತುಂಬಾ ವರ್ಷಗಳಾದ್ವಲ್ವಾ? ಇನ್ನೂ ಮಕ್ಕಳಾಗಿಲ್ಲ? ಇಲ್ಲ. ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ ಮಗ ಸೊಸೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದೆಯಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಪ್ಪ, ಇಬ್ರು ಆರೋಗ್ಯವಾಗಿದ್ದಾರೆ. ಅದು ನನ್ನ ಸೊಸೆನೇ ತಾಯಿ ಆಗೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾಳೆ. ಹೌದಾ? ಯಾಕೆ? ಅದು ನಮ್ ಚಿರು ಚಿಕ್ಕವನಿದ್ದಾಗ್ಲೇ ನನ್ನ ಹೆಂಡತಿ ತೀರ್ಕೊಂಡ್ಲಲ್ಲ, ಹಾಗಾಗಿ ಅವನ್ನ ತನ್ನ ಮಗ ಅನ್ನೋ ತರ ಬೆಳೆಸಿದಾಳೆ. ಈಗ ಚಿರು ದೊಡ್ಡನಾಗಿದ್ದಾನೆ, ಮದುವೆನೂ ಆಗಿದೆ ಅಲ್ವಾ? ಹೌದು. ಈಗ್ಲಾದ್ರೂ ನಿನ್ ಸೊಸೆಗೆ ಒಂದ್ ಮಗು ಬೇಕು ಅಂತ ಅನ್ಸಲ್ವಾ? ಬೇಡ ಅಂತಿದ್ದಾಳೆ. ಅಯ್ಯೋ, ಅವ್ರು ಹೇಳ್ತಾರೆ ನೀನು ಫೋರ್ಸ್ ಮಾಡ್ಬೇಕು ಮೊಮ್ಮಕ್ಕಳು ಬೇಕು ಅಂತ. ಈಗಿನ ಕಾಲದ ಮಕ್ಕಳು ಕೆಲ್ಸ ಅಂತಾರೆ, ವಯಸ್ಸಾದ್ಮೇಲೆ ಗೊತ್ತಾಗತ್ತೆ ಮಕ್ಕಳು ಬೇಕು ಅಂತ. ನಿನಗೂ ಮೊಮ್ಮಕ್ಕಳ ಜೊತೆಗೆ ಆಟ ಆಡ್ಬೇಕು ಅನ್ಸಲ್ಲನೋ? ಅನ್ಸದೇ ಇರುತ್ತಾ? ಆದ್ರೆ ಏನ್ ಮಾಡೋದು? ನೋಡ್ ರಾಜಶೇಖರ್, ನೀನೇ ನಿನ್ ಮಕ್ಕಳಿಗೆ ಬುದ್ಧಿ ಹೇಳಿ ಮಗು ಮಾಡ್ಕೊಳ್ಳಿ ಅಂತ ಹೇಳ್ಬೇಕಪ್ಪ. ನೋಡ, ನಾನಂತೂ ನನ್ ಮೊಮ್ಮಗನ್ನ ತುಂಬಾ ಹಚ್ಕೊಂಡಿದ್ದೀನಿ. ಇವ್ರನ್ನಂತೂ ಬಿಟ್ಟಿರಕ್ಕಂತೂ ಆಗೋದೇ ಇಲ್ಲಪ್ಪ. ಸರಿ, ನಾ ಹೇಳಿದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡು. ಬರ್ತೀನಿ. ಬಾಯ್ ತಾತ. ನಿಮಗೆ ಎಷ್ಟು ಜನ ಮೊಮ್ಮಕ್ಕಳು? ಇನ್ನೂ ಮಕ್ಕಳಾಗಿಲ್ಲ? ಮಾವ, ಏನ್ ವಿಷಯ? ಏನೋ ಮಾತಾಡ್ಬೇಕು ಅಂತ ಬರಕ್ ಹೇಳಿದ್ರಿ. ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ, ಆದ್ರೆ ಹೇಳಲೇಬೇಕು. ನನಗೂ ವಯಸ್ಸಾಗ್ತಾ ಬಂತು. ಈಗ್ಲಾದ್ರೂ ಮೊಮ್ಮಕ್ಕಳ ಜೊತೆ ಕಾಲ ಕಳಿಬೇಕು, ಅವ್ರ ಜೊತೆ ಆಟ ಆಡ್ಬೇಕು ಅಂತ ಅನ್ಸಲ್ವಾ? ಇಷ್ಟು ವರ್ಷ ನಿನ್ ತಾಯ್ತನನ ನೀನ್ ತ್ಯಾಗ ಮಾಡಿ ಚಿರುನ ಕೇರ್ ತಗೊಂಡು ಸಾಕ. ಈಗ ಅವನು ದೊಡ್ಡವನಾಗಿದ್ದಾನೆ, ಮದುವೆನೂ ಮಾಡ್ಕೊಂಡಿದ್ದಾನೆ. ಇನ್ಮೇಲೆ ಅವನ ಸಂಸಾರನ ಅವ್ನು ನಡೆಸ್ಕೊಂಡು ಹೋಗ್ತಾನೆ. ಈಗ್ಲಾದ್ರೂ ನೀನು ನಿನ್ ತಾಯ್ತನದ ಬಗ್ಗೆ ಯೋಚನೆ ಮಾಡ.
ಬಾಬಾ ಏನ್ ಹೇಳ್ತೀರಾ? ಅಂದ್ರೆ ಸೌಂದರ್ಯ ತಾಯಿ ಆಗ್ಬೇಕು ಅಂತನಾ? ಹೌದಮ್ಮ, ಅವಳ ತ್ಯಾಗನ ನಾವು ತುಂಬಾನೇ ದುರುಪಯೋಗ ಪಡಿಸ್ಕೊಂಡಿದ್ದೀವಿ ಅಂತ ಅನಿಸ್ತಾ ಇದೆ. ನೋಡುವ ಸೌಂದರ್ಯ, ನಿನ್ನಿಂದ ಈ ಮನೆಗೆ ಮೊಮ್ಮಗು ಬರೋ ಹಾಗಾಗ್ಲಿ ಅನ್ನೋದೇ ನನ್ನ ಆಸೆ. ನಮ್ಮ ಮಾವ, ಖಂಡಿತ ನಿಮ್ಮ ಆಸೆ ಈಡೇರಲ್ಲ. ಯಾಕೆ ಎಲ್ರು ಗಾಬರಿ ಆಗಿದ್ದೀರಾ? ಚಿರುಣೆ ನನ್ನ ಮಗ ಅಂತ ನಾನು ಡಿಸೈಡ್ ಆಗಿದ್ದೀನಿ. ಇಷ್ಟು ವರ್ಷ ನನ್ನ ತಾಯ್ತನನ ನಾನ್ ತ್ಯಾಗ ಮಾಡಿ ಚಿರುಗೋಸ್ಕರ ನನ್ನ ಜೀವನೇ ಸವಿಸ್ತೀನಿ. ಅಂಥದ್ರಲ್ಲಿ ಈಗ ತಾಯಿ ಆಗು ಅಂದ್ರೆ ಹೇಗ್ ಸಾಧ್ಯ? ಬೇಜಾರು ಮಾಡ್ಕೋಬೇಕು. ಈ ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡಿ ಮಾವ. ಆಗಲ್ಲ, ಈ ವಿಷಯದಲ್ಲಿ ನಾನಷ್ಟೇ ಅಲ್ಲ, ಯಾರೂ ನಿನ್ನ ನಿರ್ಧಾರನ ಒಪ್ಪಲ್ಲ. ಭಾಸ್ಕರ್, ನೀನೇ ಹೇಳು, ಈ ವಿಷಯದಲ್ಲಿ ನಾನು ಹೇಳಿದ್ದು ಸರಿ ಅನ್ನಿಸ್ತಾ ಅಥವಾ ಸೌಂದರ್ಯ ನಿರ್ಧಾರ ಸರಿ ಅನ್ನಿಸ್ತಾ? ಅಣ್ಣ, ನೀ ಕರೆಕ್ಟ್ ಆಗಿ ಹೇಳಿದೆ. ಯಾವುದೇ ಹೆಣ್ಣಿಗಾಗ್ಲಿ ಅವಳ ತಾಯ್ತನ ಸಿಗೋದೇ ಸೌಭಾಗ್ಯ ಆಗಿರುತ್ತೆ. ನೋಡಮ್ಮ ಸೌಂದರ್ಯ, ನಾವು ನಿನ್ ತ್ಯಾಗನ ಗೌರವಿಸ್ತೀವಿ, ಆದ್ರೆ ನೀ ಅದೊಂದೇ ಕಾರಣ ಇಟ್ಕೊಂಡು ತಾಯಿ ಆಗಲ್ಲ ಅನ್ಬಾರ್ದು. ಸುಕನ್ಯಾ, ಈ ವಿಷಯದಲ್ಲಿ ನೀನೇ ನಮ್ಮ ಹೇಳ್ತೀಯಾ? ಅಯ್ಯೋ ಬಾಬಾ, ನಾನೇನ್ ಹೇಳಕ್ಕಾಗತ್ತೆ? ಅದ್ರ ಬಗ್ಗೆ ನಿರ್ಧಾರ ತಗೋಬೇಕಾಗಿರೋದು ಸೌಂದರ್ಯ, ಅವಳು ಹೇಳ್ಬೇಕು. ಈಗ ನಾನು ಚಿರು ಹತ್ರ ಕೇಳಿದ್ರು ಅವನು ಖಂಡಿತ ಅತ್ತಿಗೆ ತಾಯಿ ಆಗ್ಲಿ ಅಂತ ಹೇಳ್ತಾನೆ ಹೊರತು ತ್ಯಾಗ ಮಾಡ್ಲಿ ಅಂತ ಖಂಡಿತ ಹೇಳಲ್ಲ. ಇನ್ನು ಗುರುಗೂ ಬೇಕಾದ್ರೆ ನಾನೇ ಹೇಳ್ತೀನಿ. ಬೇಡ ಮಾವ, ಅವರು ತುಂಬಾ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗಿದ್ದಾರೆ. ಅವ್ರ ಕೆಲ್ಸನೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ. ಅದು ಅದೇ ಇದ್ದಕ್ಕಿದ್ದಾಗ ಇದನ್ನೆಲ್ಲ ಹೇಳಿದ್ರೆ ಕೆಲ್ಸ ಎಲ್ಲ ಬಿಟ್ಬಿಡಕ್ಕಾಗುತ್ತ? ಅವರು ಎಂತ ಕೆಲಸನೇ ಆಗ್ಲಿ, ಎಷ್ಟೇ ಕೋಟಿ ಲಾಸ್ ಆಗ್ಲಿ, ಅದನ್ನೆಲ್ಲ ಬಿಟ್ಟು ಬೇಗ ಬಾ ಅಂತ ನಾನು ಹೇಳ್ತೀನಿ. ನೋಡಮ್ಮ, ಈಗ ಬೇರೆ ಎಲ್ಲ ಆಲೋಚನೆಗಳನ್ನ ಬಿಟ್ಟು ನೀನು ಮಗು ಬಗ್ಗೆ ಮಾತ್ರ ಯೋಚನೆ ಮಾಡು. ಎಂತ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ಇವತ್ತು ನಾನು ಎಲ್ರಿಗೂ ಊಟ ಅರೇಂಜ್ಮೆಂಟ್ ಮಾಡ್ಬಿಡ್ತೀನಿ. ಇವತ್ತೇ ನೀನು ಕೆಲ್ಸದವ್ರಿಗೆಲ್ಲ ರಜಾ ಕೊಡ್ಬೇಕಾಗಿತ್ತಾ? ಹೋಗ್ಲಿ ಬಿಡು, ನಾನು ಸುಕ್ಕನೆ ಹೋಗಿ ಎಲ್ಲ ತಗೊಂಡ್ಬಂದ್ಬಿಡ್ತೀನಿ.